ಭಕ್ತ ಚಿಂತಾಮಣಿ 7ನೆಯ ಭಾಗ. ನಾವು ಸಂಸಾರವೆಂಬ ಸಾಗರದಲ್ಲಿ ಮುಳುಗದೇ ಇರಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಕವಿಯು ಹೇಳ್ತಾ ಇದ್ದಾನೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಜೇಡರ ಹುಳ ಗೂಡನ್ನು ಕಟ್ಟುತ್ತೆ. ಅದು ಅಲ್ಪಕಾಲದಲ್ಲಿ, ಅಷ್ಟೊಂದು ಬೇಗನೆ ಯಾರೂ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಗೂಡು ಸುಂದರವಲ್ಲವೇ ಅಂತಂದರೆ ಅದ್ಭುತವಾಗಿದೆ. ಕೆಲವು ಚಿಕ್ಕ ಕೋಣೆಗಳು, ಕೆಲವು ದೊಡ್ಡದು. ಅದು ತನ್ನ ಬಾಯಲ್ಲಿಯೇ ಸ್ರವಿಸುವ ದ್ರವದಿಂದ ಗೂಡನ್ನು ಕಟ್ಟುತ್ತೆ. ಹಾಗೆಯೇ ಭಗವಂತನು ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಹೇಗೆ ಮಾಡಿದನು ಅಂತಂದರೆ ಜೇಡರ ಹುಳವನ್ನು ನೋಡು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಜೇಡರ ಹುಳದ ನಾಭಿಯ ಭಾಗದಿಂದ ಒಂದು ರೀತಿಯಾದಂತಹ ದ್ರವವು ಸ್ರವಿಸುತ್ತದೆ. ಅದರಿಂದಲೇ ಗೂಡನ್ನು ಕಟ್ಟುವಂತೆ, ಒಂದು ವೇಳೆ ತಪ್ಪಾದರೆ ಅಥವಾ ಸರಿಯಾಗದಿದ್ದರೆ ಅದನ್ನು ತನ್ನೊಳಗೆ ಸೆಳೆದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಭಗವಂತನು ಸೃಷ್ಟಿಯನ್ನು ಮಾಡುವನು. ಮಾಡಿದಾಗ ಅವನ ಹೆಸರು ಬ್ರಹ್ಮ, ಪೋಷಿಸಿದಾಗ ಅವನ ಹೆಸರು ವಿಷ್ಣು, ಲಯ ಮಾಡಿದಾಗ ಅಂತಂದರೆ ಎಲ್ಲವನ್ನು ಒಂದುಗೂಡಿಸಿದಾಗ ಅವನು ಶಿವ. ಬೇರೆ ಬೇರೆಯ ಹೆಸರು, ಬೇರೆ ಬೇರೆ ರೂಪಗಳು. ಹಾಗಾದರೆ ಜೇಡರ ಹುಳ ಏತಕ್ಕಾಗಿ ಗೂಡನ್ನು ಕಟ್ಟುತ್ತೆ ಅಂತಂದರೆ ಆಹಾರಕ್ಕಾಗಿ. ಅಲ್ಲಿಗೆ ಬಂದ ನೊಣಗಳು ಆ ಗೂಡಿನಲ್ಲಿ ಸಿಕ್ಕಾಕ್ಕೊಳ್ಳುತ್ತೆ. ಅದು ಹುಳಕ್ಕೆ ಆಹಾರವಾಗುತ್ತೆ. ಅಂದರೆ ಜೇಡರ ಗೂಡು ನೊಣಕ್ಕೆ ಬಂಧನವಾಯಿತು. ನೊಣದ ಕಾಲುಗಳು ಗೂಡಿಗೆ ತಗಲಿ ಬಂದಿಯಾಯಿತು. ಆದರೆ ಅದೇ ಗೂಡಿನಲ್ಲಿ ಜೇಡ ಹಾಯಾಗಿ ಸುತ್ತುತ್ತಾ ಇದೆ, ಬಂದಿಯಾಗಲಿಲ್ಲ. ಹಾಗೆ ಈ ಲೋಕದಲ್ಲಿ ಯಾವುದೂ ಬಂಧನವಲ್ಲ ಪರಮಾತ್ಮನಿಗೆ. ಎಲ್ಲರನ್ನೂ ಆಟದಂತೆ ಆಡ್ಕೊಳ್ತಾ ಇರ್ತಾನೆ. ಬಂದಿಯಾಗಲಿಲ್ಲ. ಯಾಕೆ ಅಂತಂದರೆ ಹಲಸಿನ ಹಣ್ಣು ಬಿಡಿಸ್ಬೇಕಾದ್ರೆ ಕೈಗೆಲ್ಲ ಎಣ್ಣೆಯನ್ನು ಹಚ್ಕೊಳ್ತಾರೆ. ಅದೇ ರೀತಿಯಾಗಿ ಸಂಸಾರವೆಂಬ ಬಂಧನಕ್ಕೆ ಸಿಕ್ಕಾಕ್ಕೊಳ್ಬಾರ್ದು ಅಂತಂದರೆ ಭಗವಂತನಲ್ಲಿ ಭಕ್ತಿ ಎಂಬ ಎಣ್ಣೆಯನ್ನು ಹಚ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಕವಿ.